ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ಲತಾ, ನಾನು ತುಮಕೂರಿನಿಂದ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಕಾಲೇ ನಮ್ಮ ಮನೇಲಿ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ. ಇವತ್ತು ಸೊಂಪು ತೊಳೆಯೋಕ್ಕೆ ಬಂದಿದ್ದಾರೆ. ಸೊಂಪು ಮತ್ತು ಮೇಲೆ ಟ್ಯಾಂಕು ಮತ್ತು ಸೋಲಾರ್ ಎಲ್ಲ ನಾವು ಇವತ್ತು ತೊಳ್ಸೋಣ ಅಂತ ಹೇಳ್ಬಿಟ್ಟು ಸೊಂಪು ತೊಳೆಯೋರಿಗೆ ಫೋನ್ ಮಾಡಿದ್ವಿ. ಇವತ್ತು ಬಂದು ಅವರು ಎಲ್ಲ ವಾಶ್ ಮಾಡಿಕೊಟ್ಟು ಹೋಗಿದ್ದಾರೆ. ನೆಕ್ಸ್ಟು ನಾನು ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ನಾನಿಲ್ಲಿ ಇವಾಗ ಸಿಂಪಲ್ಲಾಗಿ ಒಂದು ಮೇಕಪ್ ಲುಕ್ ಮಾಡಿ ತೋರಿಸ್ತೀನಿ, ಬನ್ನಿ ನೋಡೋಣ. ಡನ್, ರೆಡಿ ಆಗಿದ್ದಾಯಿತು. ಇದು ಮೀಶೋಯಿಂದ ತರಿಸಿರುವಂಥ ಡ್ರೆಸ್ಸು. ಮೀಶೋ ಕುರ್ತಿ ಹಾಲ್ ಮಾಡಿ ನಾನು ವಿಡಿಯೋ ಹಾಕಿದ್ದೀನಿ, ಯಾರು ನೋಡಿಲ್ಲ ಅಂದರೆ ನೋಡಿ. ಇದು ನೆಕ್ಸ್ಟು ಗೋಲ್ಡ್ ಸ್ಕೀಮ್ ನಾನು ಮಾಡಿಸಿದ್ದೆ, ಅದು ಇವಾಗ ಕಂಪ್ಲೀಟ್ ಆಗಿದೆ. ಅದಕ್ಕೆ ಇವಾಗ ಗೋಲ್ಡ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಇದು 12 ಮಂತ್ಸ್ ಇರುವಂಥ ಒಂದು ಸ್ಕೀಮು. ನಾವು 11 ಮಂತ್ಸ್ ನಾವು ಚೀಟಿ ಕಟ್ಕೊಂಡು ಹೋದರೆ ಅವರು 12. ನೀವೇನಾದರೂ ಗೋಲ್ಡ್ ಸ್ಕೀಮ್ ಮಾಡಿಸ್ಬೇಕು ಅಂತ ಇದ್ದರೆ ಇದೇ ಥರ ಮಂತ್ಲಿ ಪೇ ಮಾಡಿ ಲಾಸ್ಟ್ಗೆ ನಿಮಗೆ ಅವರು ಇಷ್ಟು ಬೋನಸ್ ಅಂತ ಕೊಡ್ತಾರಲ್ಲ, ಆ ಥರ ಮಾಡಿಸ್ಬೇಡಿ. ನೀವು ಸ್ಕೀಮ್ ಇರುತ್ತೆ ನೋಡಿ, ಇವತ್ತಿನ ಗೋಲ್ಡ್ ರೇಟು ಈ ಮಂತಲ್ಲಿ ನಾವು ಪೇ ಮಾಡಿದ್ದಾಗ ಎಷ್ಟಿರುತ್ತೋ ಆ ಗೋಲ್ಡು ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗೋ ಥರ ಇರುತ್ತೆ. ಲಾಸ್ಟ್ಗೆ ನಾವು 12 ಮಂತ್ಸ್ ಅಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ನಾವು ಎಷ್ಟು ಗೋಲ್ಡ್ ನಮ್ಮ ಅಕೌಂಟಲ್ಲಿ ಇರುತ್ತೋ ಮಂತ್ಲಿ ಆ ರೇಟಿನ ಗೋಲ್ಡು ನಮಗೆ ಸಿಗುತ್ತೆ. ಅಂದರೆ ನಾವು ಈಗ ಗೋಲ್ಡ್ ರೇಟ್ ದಿನೇ ಜಾಸ್ತಿ ಆಗ್ತಾ ಇದೆಯಲ್ಲ, ಮಂತ್ಲಿ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ಆವಾಗ ನಮಗೆ ಜಾಸ್ತಿ ಗೋಲ್ಡು ಸಿಗುತ್ತೆ. ನಾವು 12 ಮಂತ್ಸು ಕಾಯ್ದು ತೊಗೊಳ್ಬೇಕಾದ್ರೆ 12 ಮಂತ್ಸ್ ಅಷ್ಟೊತ್ತಿಗೆ ಗೋಲ್ಡ್ ರೇಟ್ ಇನ್ನೂ ಜಾಸ್ತಿ ಆಗಿರುತ್ತೆ. ಅದೇ ನಾವು ಫಸ್ಟ್ ಮಂತಲ್ಲಿ ಪೇ ಮಾಡಬೇಕಾದ್ರೆ ಗೋಲ್ಡ್ ರೇಟ್ ಕಮ್ಮಿ ಇರುತ್ತೆ, ಸೆಕೆಂಡ್ ಮಂತ್ಗೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಆವಾಗ ನಮಗೆ ಗೋಲ್ಡು ಜಾಸ್ತಿ ಸಿಗುತ್ತೆ. ನೀವು ಯಾರಾದರೂ ಸ್ಕೀಮ್ ಮಾಡಿಸ್ಬೇಕು ಅಂತ ಇದ್ದರೆ ಆ ಥರ ಸ್ಕೀಮ್ನ ತೊಗೊಳ್ರಿ, ಆವಾಗ ನಮಗೆ ಜಾಸ್ತಿ ಬೆನಿಫಿಟ್ ಆಗುತ್ತೆ. ಇವಾಗ ನಾವು ಗೋಲ್ಡ್ ಶಾಪಿಗೆ ಬಂದಿದ್ದೀವಿ. ಏನು ನೋಡೋಣ ಅಂತ, ನಾವು ದೀಪ ತೊಗೊಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಬಂದಿದ್ದೀವಿ. ಬಟ್ ನಮಗೆ ಇಲ್ಲಿ ನಾವು ಅಂದ್ಕೊಂಡು ಬಂದಿರೋ ಥರದ್ದು ಸಿಗಲಿಲ್ಲ. ಅದಕ್ಕೆ ಇದು ಸ್ವಲ್ಪ ಹೋಲ್ಡ್ ಆಯಿತು. ನೆಕ್ಸ್ಟು ಏನು ತೊಗೊತೀನಿ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೆಕ್ಸ್ಟು ಮತ್ತು ಕಾಲುಂಗುರ ತೊಗೊಬೇಕಾಗಿತ್ತು. ನಾನು ಯಾವುದು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಇದಾದಮೇಲೆ ನಾವು ಬರ್ಡೇ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಮಂತ್ ಅಂದರೆ ಈಗ ಇವತ್ತು ಆಗಸ್ಟ್ 9th ನಂದು ಬರ್ಡೇ ಇದೆ. ಆವಾಗ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ, ಬರ್ಡೇ ಡ್ರೆಸ್ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಎಸ್ಮಾಲ್ಗೆ ಹೊರಟಿ ನಾನು ಮ್ಯಾಕ್ಸಲ್ಲಿ ಡ್ರೆಸ್ನ ಶಾಪ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಚೆನ್ನಾಗಿರೋ ಸಿಗುತ್ತಾ ಅಂತ. ಇಲ್ಲಿ ಒಂದು ಎಜುಕೇಷ್ನಲ್ ಪರ್ಪಸ್ಗೆ ಅಂತ ಒಂದು ಟ್ರಸ್ಟು ಓಪನ್ ಮಾಡಿದ್ದಾರೆ. ನಿಮಗೆ ಇಷ್ಟ ಇದ್ದರೆ ನೀವು ಇಲ್ಲಿ ಡೊನೇಟ್ ಮಾಡ್ಬೋದು ಅಮೌಂಟ್ನ.
ಮ್ಯಾಕ್ಸ್ಗೆ ಹೋಗ್ತಾ ಇದ್ದೀವಿ. ನನಗೆ ಇಷ್ಟ ಆಗಿರೋವಂಥ ಡ್ರೆಸ್ ಸಿಕ್ತು, ಪರ್ಚೇಸ್ ಮಾಡಿದ್ದೀನಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವುದು ಡ್ರೆಸ್ ಪರ್ಚೇಸ್ ಮಾಡಿದ್ದೀನಿ ಅಂತ. ನಾವು ಡ್ರೆಸ್ ಎಲ್ಲ ಪರ್ಚೇಸ್ ಮಾಡೋ ಅಷ್ಟೊತ್ತಿಗೆ 340 350 ಆಗೋಗಿತ್ತು. 4 o'clockಗೆಲ್ಲ ಮಕ್ಕಳು ಬಂದುಬಿಡ್ತಾರೆ ಮನೆಗೆ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಮಕ್ಕಳನ್ನ ಕರ್ಕೊಂಡು ಬರೋಣ ಅಂತ. ಹಂಗೆ ಅವ್ರಿಗೂ ಏನಾದರೂ ಹೊರಗಡೆ ಓಡಾಡ್ದಂಗೆ ಆಗುತ್ತಲ್ಲ, ಫ್ರೆಶ್ ಅನಿಸುತ್ತೆ, ಅವ್ರಿಗೂ ರಿಫ್ರೆಶ್ ಆದಂಗೆ ಆಗುತ್ತೆ ಅಂತ ಮನೆಗೆ ಬಂದಿದ್ದೀವಿ. ಈಗ ನೋಡಿ ಮನೆಗೆ ಬಂದು ಮಕ್ಕಳೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಮಾಲ್ಗೆ ಹೋಗ್ತಾ ಇದ್ದೀವಿ. ಮತ್ತು ಡಿ ಮಾರ್ಟಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗ್ರಾಸರಿ ಶಾಪಿಂಗ್ ಮಾಡಬೇಕಾಗಿತ್ತು. ಅದಕ್ಕೆ ಅಲ್ಲಿ ಗ್ರಾಸರಿ ಶಾಪ್ ಮಾಡಿ, ಅಂದರೆ ಹಬ್ಬಕ್ಕೆ ಸ್ವೀಟ್ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಮತ್ತು ಹಬ್ಬಕ್ಕೆ ಏನೇನು ಬೇಕು ಅಂತೆಲ್ಲ ಗ್ರಾಸರೀಸ್ ಲಿಸ್ಟ್ ಮಾಡಿದ್ದೆ. ಅದನ್ನೆಲ್ಲ ಪರ್ಚೇಸ್ ಮಾಡಿ ಈಗ ನಾವು KFC ಹೋಗ್ತಾ ಇದ್ದೀವಿ. ಫುಡ್ ಲಾಂಚ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಿರಿಯಾನಿ ತಿನ್ನೋದು ಜನರು, ಆದರೆ ಬಿರಿಯಾನಿ ತಿನ್ನೋಕ್ಕೆ ಬೇರೆ ಬೇರೆ ಹೋಗಬೇಕಲ್ಲ, ಬರ್ಗರ್ ತಿಂತೀನಿ. ಪೂರ್ವಿ ಐಸ್ ಕ್ರೀಮ್ ತಿಂತಾ ಇದೆ. ಚೆನ್ನಾಗಿದೆಯಾ? ಫುಡ್ಡೆಲ್ಲ ತಿಂದಿದ್ದಾದಮೇಲೆ ನಾವು ಹೊರಟಿದ್ದೀವಿ. ಗಾಡಿಗೆ ಅಂದರೆ ಪಾರ್ಕಿಂಗಿಗೆ ಹೋಗ್ಬೇಕಾದ್ರೆ ಏನು ಮಾಡ್ದೆ ಅಂತ ನೋಡಿ, ಇಲ್ಲಿ ತೋರಿಸ್ತೀನಿ. ಚಂದನ್ ಏನು ಮಾಡ್ದೆ ಅಂತ ನೋಡಿ ಇಲ್ಲಿ. ಜೋಶಲ್ಲಿ ಟ್ರಾಲಿನ ಪುಷ್ ಮಾಡ್ಕೊಂಡು ಬರ್ತಾ ಇದ್ನಾ, ಏನು ಮಾಡ್ದೆ ನೋಡ್ರಿ ಈಗ. ಎತ್ತಾಗ್ತಾ ಅಯ್ಯೋ ಏನಕ್ಕೋ ಸದ್ಯ ಯಾವುದು ಪ್ಯಾಕೆಟ್ಸ್ ಏನೂ ಓಪನ್ ಆಗಲಿಲ್ಲ, ಒಡೆದೋಗಲಿಲ್ಲ. ಈಗ ಹೋಮ್ ಡೆಕೋರ್ ಐಟಮ್ಸ್ ನೋಡೋಣ ಅಂತ ನಾವು ರಾಯಲ್ ಹೋಗಿಗೆ ಬಂದಿದ್ದೀವಿ. ಇಲ್ಲಿ ನೋಡಿರಿ, ಈ ಥರ ವಾಸ್ ಇದೆಯಲ್ಲ, ಇದು ಫಸ್ಟೇ ನಾನು ಒಂದು ತೊಗೊಂಡೋಗಿದ್ದೀನಿ. ನನಗೆ ನಮ್ಮ ಮನೇಲಿ ಇದೆ ಆಲೇ ಒಂದು ಆಲ್ರೆಡಿ ಒಂದು. ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಯಾವುದು ಯಾವ ಥರ ಬೇಕೋ ಆ ಥರ ಹೋಮ್ ಡೆಕೋರ್ ಮಾಡ್ಕೋಬೋದು ನಾವು. ವಾಸು ಮತ್ತು ಐಡಲ್ಸು, ಫ್ಲವರ್ಸು ತುಂಬ ಎಲ್ಲ ಚೆನ್ನಾಗಿದೆ. ಮೇಲ್ಗಡೆ ಫ್ಲೋರಲ್ಲಿ ನಿಮಗೆ ಫರ್ನಿಚರು ಮತ್ತು ಡೈನಿಂಗ್ ಟೇಬಲ್, ಟೀಪಾಯ್ ಮತ್ತು ಬೆಡ್, ವಾರ್ಡ್ರೂಫ್, ಈ ಥರ ಕಲೆಕ್ಷನ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಆದರೆ ನಮ್ಮ ಮನೇಲಿ ಆಲ್ರೆಡಿ ಫರ್ನಿಚರ್ ಎಲ್ಲ ಇದೆಯಲ್ಲ, ಸುಮ್ಮನೆ ನೋಡೋಣ ಅಂತ ಒಂದು ಸತಿ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ನನಗೆ ಜಾಸ್ತಿ ಸ್ಪೆಷಲಿ ಇಷ್ಟ ಆಗಿದ್ದೇನು ಅಂದರೆ ಟೀಪಾಯ್ ಎಲ್ಲ ಯೂನಿಕ್ಕಾಗಿ ಮತ್ತು ಕ್ಲಾಸಿಯಾಗಿ ಎಲ್ಲ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಟೀಪಾಯ್ ತುಂಬ ಚೆನ್ನಾಗಿತ್ತು.
ಪ್ರೈಸ್ ಎಲ್ಲ ನನಗೆ ಅನಿಸಿದ್ದೇನು ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತು ರೀ. ನೋಡಿ ಇದು ಈ ಫ್ಲವರ್ ಪ್ಲ್ಯಾಂಟ್ಗೆ 13,000 ಅಂತೆ, ಸ್ವಲ್ಪ ಜಾಸ್ತಿನೇ ಆಯ್ತಲ್ವಾ ಇದು. ಈ ಸೆಟಪ್ ನನಗೆ ತುಂಬ ಇಷ್ಟ ಆಯಿತು. ಮೇಲೆ ಮಿರರ್, ಕೆಳಗಡೆ ಬುದ್ಧ, ಆ ಕಡೆ ಈ ಕಡೆ ಎಲಿಫೆಂಟ್ಸ್. ಈ ಲುಕ್ಕು ತುಂಬ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಪರ್ಸನಲ್ ಫೇವ್ರೇಟ್ ಲುಕ್ ಆಯಿತು ನನಗದು. ನೆಕ್ಸ್ಟು ಈ ಚೇರು ನನ್ನ ತುಂಬ ವರ್ಷದಿಂದ ತೊಗೋಬೇಕು ಅಂತ ಇರೋವಂಥ ಚೇರ್ ಇದು. ಈ ಥರ ಚೇರ್ ನನಗೆ ತುಂಬ ಇಷ್ಟ. ನಾನು ಈ ಥರ ಚೇರ್ನ ನನ್ನ ಮಗಳಿಗೆ ಕೊಡಿಸಿದ್ದೀನಿ. ಆದರೆ ನನಗೆ ಅಂತ ಫೀಲ್ ಮಾಡಬೇಕು ಅಂತ ಇಷ್ಟ ಈ ಥರ ಚೇರಲ್ಲಿ ಕೂತ್ಕೊಂಡು. ಈ ಚೇರ್ನ ಒಂದು ದಿವಸ ತೊಗೋಬೇಕು ನಾನು. ಕಾಲ ಮೇಲೆ ಕಾಲು ಯಾವ ಥರ ಕಸ್ಟಮೈಸ್ ಮಾಡಲ್ಲ, ಏನಿದೆ ಇಲ್ಲಿ ತಾಣೋದು ಅದು ಬರ್ತಾ ಇರುತ್ತೆ ಸರ್. ಪಕ್ಕ ಸೀಟು ಬಾ. ನೀವು ಕೂಡ ನಿಮ್ಮ ಮನೇನ ಡೆಕೋರ್ ಮಾಡಬೇಕು ಅಂತ ಇದ್ದರೆ ಒಂದ್ಸತಿ ಇಲ್ಲಿಗೆ ವಿಸಿಟ್ ಮಾಡಿ ಫ್ರೆಂಡ್ಸ್. ಹೋಮ್ ಡೆಕೋರ್ ಐಟಮ್ಸ್ ನಿಮಗೆ ಇಷ್ಟ ಆಗ್ಬೋದು. ಈಗ ನಾವು ಮನೆ ಕಡೆ ಹೊರಟಿದ್ದೀವಿ. ಮಳೆ ತುಂಬ ಜೋರಾಗಿ ಬರ್ತಾ ಇತ್ತು. ನಾವು ಮನೆಗೆ ಹೊರಟಿದ್ದೀವಿ ಇವಾಗ. ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಏನೇನು ಶಾಪ್ ಮಾಡಿದೆ ನಾನು, ಯಾವ ಜ್ಯುವೆಲರಿ ತಗೊಂಡೆ, ಮತ್ತು ಬರ್ಡೇ ಡ್ರೆಸ್ ಯಾವ್ದು ತಗೊಂಡೆ, ಮತ್ತು ಗ್ರಾಸರೀಸ್ ಏನು ಶಾಪ್ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.